2 ವರ್ಷದಿಂದ ಪಟ್ಟಿರುವ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ಹಾಗೆ ಇವತ್ತು ನೀವು ತೋರಿಸಿರುವ ಪ್ರೀತಿ, ಸಪೋರ್ಟ್, ಕಾಳಜಿಯಿಂದ ನನಗೆ ಯೂಟ್ಯೂಬ್ ಪೇಮೆಂಟ್ ಕೂಡ ಬಂದಿದೆ. ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನೆಲ್. ಎಲ್ಲರೂ ಹಿಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್. ಕೆಲಸ ಅಂತೂ ಹೇಳಂಗಿಲ್ಲ. ಅದ್ರ ನಡುವೆ ಈ ಖುಷಿ ವಿಚಾರ ಆಮೇಲೆ ಹೇಳ್ಕೊಳ್ಳೋಣ ಅಂತಂದ್ರೂ ಸುಮ್ಮನೆ ಇರೋಕ್ಕಾಗ್ತಾ ಇಲ್ಲ, ಅಥವಾ ಈಗ ಹೇಳ್ಬಿಡೋಣ ಅಂತಂದ್ರೂ ಕೆಲಸಗಳು ಜಾಸ್ತಿ. ಅದ್ರ ನಡುವೆ ಪೂರ್ತಿಯಾಗಿ ಕ್ಲಿಯರಾಗಿ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಈ ರೀತಿ ಒದ್ದಾಟ ಮನೇಲಿ ಕೆಲಸಗಳು ಜಾಸ್ತಿ ಆಗಿಬಿಟ್ರೆ ಯಾವುದ್ರ ಕಡೆ ಗಮನ ಕೊಡಬೇಕಂತಾನೆ ಗೊತ್ತಾಗಲ್ಲ. ಕೈ ಒದ್ದಾಡ್ತಾ ಇರುತ್ತೆ, ಮನಸ್ಸು ಕೂಡ ವಿಲಿ ಒದ್ದಾಡ್ತಾ ಇರುತ್ತೆ. ಆ ಖುಷಿನ ಅನುಭವಿಸೋದ ಅಥವಾ ಈ ಅಡುಗೆಗಳು ಮಾಡ್ಕೊಳ್ಳೋದ, ಈ ಮನೆ ಕೆಲಸ ಎಲ್ಲ ನಿಭಾಯಿಸೋದ, ಅದ್ರ ನಡುವೆ ಊರಿಗೆ ಹೋಗೋದೊಂದು. ಇದು ಎಲ್ಲವನ್ನು ಯಾವ ರೀತಿ ನಾನು ನಿಭಾಯಿಸ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೂ ನನಗೆ ಮನಸ್ಸು ತಡ್ಕೊಳಕ್ಕಾಗಿಲ್ಲ. ನಿಮ್ಮ ಜೊತೆಗೆ ಇದು ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು. ಹಾಗೆ ಇವತ್ತು ಸಿಂಪಲ್ ಆಗಿ ಇವತ್ತಿನ ದಿನ ನನ್ನ ಪೇಮೆಂಟ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಹಾಗೆ ನಮ್ಮ ಕೆಲಸದ ಬಗ್ಗೆ, ಹಾಗೆ ನಮ್ಮ ದಿನಚರಿ, ಊರಿಗೆ ಯಾಕೆ ಹೋಗ್ತಾ ಇದ್ದೀವಿ, ಏನೆಲ್ಲ ಪ್ಲ್ಯಾನ್ ನಡೀತಾ ಇದೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. ಮೊದಲನೇದಾಗಿ ಏನು ಹೇಳೋದಪ್ಪ ಅಂದರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳ್ತಾ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದರೆ, ನಾನು ಊರಿಗೆ ಹೋದರೆ ನಮ್ಮ ಊರು ಒಂದು ವಾತಾವರಣ ಆಗಲಿ, ನಾವು ಹೊಲದಲ್ಲಿ ಇರೋದು, ಅಲ್ಲಿದೆಲ್ಲ ವಿಡಿಯೋಗಳು ನೋಡ್ತಾ ಇದ್ರೆ ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸಿಟಿಯಲ್ಲಿ ಇರೋರಿಗಂತೂ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಅಲ್ಲಿ ಹಳ್ಳಿ ವಾತಾವರಣ ಆಗಲಿ, ಅಲ್ಲಿ ಊಟ, ಅಲ್ಲಿ ಕೆಲಸಗಳಾಗಲಿ, ಅಲ್ಲಿ ನಡ್ಕೊಳ್ಳೋ ರೀತಿಗಳು ಎಲ್ಲವನ್ನು ನೋಡ್ತಾ ಇದ್ರೆ ತುಂಬಾ ಖುಷಿಯಾಗಿರುತ್ತೆ. ವಿಡಿಯೋಗಳು ಸೂಪರ್ ಆಗಿರುತ್ತೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೂ ಕೂಡ ವಿಡಿಯೋ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ನಂದು ಒಂದು ಅಭಿಪ್ರಾಯ, ಅನಿಸಿಕೆ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ಗಳನ್ನ ಮಾಡಿ. ಹಾಗೆ ಮತ್ತು ನನ್ನ ಹಿಂದಿನ ವಿಡಿಯೋಗಳು ಕೂಡ ನೀವು ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ. ಯಾಕಂದರೆ ನನ್ನ ಹಿಂದಿನ ವಿಡಿಯೋದಲ್ಲಿ ನನ್ನ ಒಂದು ಹಳ್ಳಿ ದಿನಚರಿ ಇದೆ. ಹಾಗೆ ಮತ್ತು ನಾವು ಜೀವನದಲ್ಲಿ ಏನೆಲ್ಲ ಕಷ್ಟಪಟ್ಟಿದ್ದೀವಿ, ನಮ್ಮ ಜೀವನದಲ್ಲಿ ನಾವೆಲ್ಲ ಏನು ಅನುಭವಿಸಿದ್ದೀವಿ, ಪ್ರತಿಯೊಂದು ನನ್ನ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ. ಕೆಲಸದ ನಡುವೆನೂ ಒಂದು ಖುಷಿ ವಿಚಾರ. ಅದೇನೆಂದರೆ, ಮೊದಲನೆಯ ಪೇಮೆಂಟ್ ಬಂದು ಕೈ ಸೇರಿದ್ದು ಒಂದು ಖುಷಿ ವಿಚಾರ. ಅದನ್ನು ಎಲ್ಲವೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಏನು ಎತ್ತ ಅಂತ ಎಲ್ಲವನ್ನೂ ಕೂಡ ಶೇರ್ ಮಾಡ್ಕೊಳ್ಳೋಕೆ ಆಸೆ ಇದೆ. ಆದರೆ ಅದಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಪ್ರಾಬ್ಲಮ್ಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಕೆಲಸಗಳು ಜಾಸ್ತಿ ಇರೋದ್ರಿಂದ, ಈ ಒತ್ತಡದಲ್ಲಿ ನಾನು ಏನು ಮಾಡಬೇಕಂತ ನನಗೆ ತಿಳಿಲಾರ್ದಂಗೆ ಆಗಿತ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಹಾಗೆ ನೋಡ್ರಿ, ಭಾಗ್ಯನ ಕಾಲು ಕೂಡ ಇನ್ನೂ ಕಮ್ಮಿ ಆಗಿಲ್ಲ. ಅದೇ ಭಯಕತ್ತಿದ್ದೆ. ಎಷ್ಟು ದಿನ ಕಾಲನ್ನ ಬ್ಯಾನಿ ಇಟ್ಕೋತಿ, ದವಾಖಾನೆ ತೋರಿಸಿದ್ದೇ ಆಯಿತು, ಬಂದು 15 ದಿವಸ ಮೇಲಾಯಿತು. ದಿನ ದವಾಖಾನೆಗೆ ಬರ್ತಾಳು, ಆದ್ರೆ ಕಾಲು ಕಮ್ಮಿ ಆಗಿಲ್ಲ. ಯಾಕಂತ ಗೊತ್ತಾಗಿಲ್ಲ. ಯಾಕಂದ್ರೆ ಆ ಗುಳ್ಳಿನೇ ಕಮ್ಮಿ ಆಗಲ್ಲ. ಏನು ಮಾಡ್ತಾ ಸ್ವಲ್ಪ ಕಮ್ಮಿ ಆಗಲ್ಲ, ಅದ್ರ ಮೇಲೆ ತೊಗಲು ಕಿತ್ಕೋತಾಳೆ. ಅದು ಉಗುರು ನಂಜಾದಂಗಾಗಿ ಮತ್ತೆ ಹೊಳ್ ಬ್ಯಾನ್ ಆಕೈತಿ. ಹಾಗಾಗಿಬಿಟ್ಟು ಅದಕ್ಕೆ ಬೈದೀವಿ, ಉಗುರು ಮುಟ್ಟಿಸ್ಕೋಬೇಡ ಕಾಲಿಗೆ ಅಂತ ಹೇಳ್ಬಿಟ್ಟು. ಮತ್ತೆ ನಿನ್ನೆ ದವಾಖಾನೆ ತೋರಿಸ್ಕೊಂಬಂದು ಆ ರೀತಿ ಕಾಲಿಗೆ ಪಟ್ಟಿನ ಕಟ್ಟಿವಿ. ಇವತ್ತು ಎಲ್ಲರಿಗೂ ಕೂಡ ಕೆಲಸ ಇದೆ ರೀ. ಇಷ್ಟೆಲ್ಲ ಸಿದ್ಧಾರ್ಥ ಬಟ್ಟೆ ಐರನ್ ಮಾಡಿ ಇಟ್ಟಾನ, ಇಸ್ತ್ರಿ ಮಾಡಿ ಇಟ್ಟಾನ. ಮತ್ತು ಭಾಗ್ಯಗೆ ಬ್ಯಾಗ್ನ ಪ್ಯಾಕ್ ಮಾಡೋಕ್ಕೆ ಕೆಲಸ ಐತಿ. ಇನ್ನೂ ಅಷ್ಟೆಲ್ಲ ಬಟ್ಟೆಗಳು ಅದಾವ, ಒಗ್ದು ಹಾಕಿರೋ ಬಟ್ಟೆ ಅಲ್ಲೆಲ್ಲ ಅದಾವು. ಇದನ್ನೆಲ್ಲ ಊರಿಗೆ ಹೋಗೋಕೆ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಊರಿಗೆ ಹೋದ್ಮೇಲೆ ಹೇಳಿದ್ನೆಲ್ಲ ತುಂಬ ಒಳ್ಳೊಳ್ಳೆ ಒಂದು ವಿಡಿಯೋಗಳನ್ನ ಬರ್ತಾ ಇರ್ತಾವ ನೋಡಿ. ಮತ್ತು ಇನ್ನು ಪೇಮೆಂಟ್ ಬಗ್ಗೆ ಮಾತಾಡೋಕ್ಕಂತೂ ತುಂಬಾ ಖುಷಿ ಇದೆ. ನಿಮ್ಮ ಈ ಪೇಮೆಂಟ್ ಬಂದು ಕೈ ಸೇರೋಕ್ಕೆ ಮೊದಲು ನೀವೇ ಕಾರಣ ಆಗಿರ್ತೀರಿ. ಯಾಕಂದ್ರೆ ಈ ನಿಮ್ಮ ಸಪೋರ್ಟು, ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿಯಿಂದನೇ ಈ ನನ್ನ ಒಂದು ಪೇಮೆಂಟ್ ಅನ್ನೋದು ಬಂದು ಕೈ ಸೇರೈತಿ. ತುಂಬಾ ಖುಷಿ ಇದೆ ಫ್ರೆಂಡ್ಸ್. ಏನಂದರೆ ಖುಷಿನೂ ಅಷ್ಟೇ ಇದೆ ನನಗೆ ಮನಸ್ಸಲ್ಲಿ. ಒಂದು ಏನಂದರೆ ಕಷ್ಟಪಟ್ಟಿರೋದು ಕಷ್ಟ ಅಂದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಏನು ಸ್ವಲ್ಪ ಕಷ್ಟ ಆಗಿಲ್ಲ ಅವಾಗ. ಯಾಕಂದರೆ ನನಗೆ ಇಂಗ್ಲೀಷ್ ಓದೋಕ್ಕೆ ಬರೋಲ್ಲ, ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಸಪೋರ್ಟಿಗೆ ಅಂತ ನನಗೆ ಅವಾಗ ಯಾರೂ ಇರಲಿಲ್ಲ ಮನೆಯಲ್ಲಿ. ಯೂಟ್ಯೂಬ್ ಪೇಮೆಂಟ್ ಅಂದರೆ, ಯೂಟ್ಯೂಬ್ ಶುರು ಮಾಡ್ತೇನೆ ಅಂದರೆ ಎಲ್ಲ ಮನೆಯಲ್ಲಿ ಸ್ವಲ್ಪ ಬೈದರು, ಏನೋ ಒಂಥರ ನೋಡಿದ್ರು ಎಲ್ಲರೂ. ಪರವಾಗಿಲ್ಲ, ಅದನ್ನೆಲ್ಲ ನೆನೆಸ್ಕೊಳ್ಳಲ್ಲ. ಆದರೆ ನನಗೆ ಯೂಟ್ಯೂಬಲ್ಲಿ ಕೆಲವೊಂದು ಜನಗಳು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಇವತ್ತಿಗೂ ನಾನು ಅವರಿಗೆ ಯಾರನ್ನೂ ಮರ್ತಿಲ್ಲ. ಕೆಲವೊಬ್ಬರು ಸಂಪರ್ಕದಲ್ಲಿದ್ದಾರೆ, ಇನ್ನು ಕೆಲವೊಬ್ಬರು ಸಂಪರ್ಕದಲ್ಲಿ ಇಲ್ಲ. ಆದರೂ ಕೂಡ ನಾನು ಇವತ್ತಿಗೂ ನಾನು ಯಾರನ್ನೂ ಮರ್ತಿಲ್ಲ. ಪ್ರತಿಯೊಬ್ಬರಿಗೂ ನನಗೆ ಯಾರು ಸಪೋರ್ಟ್ ಮಾಡಿದ್ದಾರೆ, ನನಗೆ ಒಂದೊಂದು ಮಾತು ಅವ್ರು ನನಗೆ ಯಾರು ಹೇಳ್ಕೊಟ್ಟಿದ್ದಾರೆ, ಎಲ್ಲರಿಗೂ ಕೂಡ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ತುಂಬಾ ಒಂದು ಖುಷಿ ಇದೆ. ಎಲ್ಲರ ಮೇಲೆ ನನಗೆ ತುಂಬಾ ಒಂದು ಹೆಮ್ಮೆ ಕೂಡ ಇದೆ. ಇನ್ನು ನಾನು ಸಬ್ಸ್ಕ್ರೈಬ್ಗೋಸ್ಕರ ಅಂತ ಹೇಳೋದಾದರೆ, ನಿಮ್ಮ ಈ ಪ್ರೀತಿಗೆ ಮತ್ತು ಈ ನಿಮ್ಮ ಸಪೋರ್ಟಿಗೆ ನಾನು ಇರೋವರೆಗೂ ನನ್ನ ಜನ್ಮ ಪೂರ್ತಿ ನಿಮಗೆ ಇದು ಒಂದು ಸಪೋರ್ಟದು ಋಣನ ತೀರ್ಸೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ, ಅಷ್ಟು ಒಂದು ಪ್ರೀತಿನ ತೋರಿಸಿದ್ದೀರಾ. ತುಂಬಾ ಖುಷಿ ಇದೆ.
ಆಗ ನಾನು ಇರೋ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡ್ತಾಯಿದ್ನೋ ನನಗೆ ಗೊತ್ತಿಲ್ಲ. ಆ ಒಂದು ಟೈಮಲ್ಲಿ ನಾನು ಬದುಕೋದೇ ತುಂಬಾ ಕಷ್ಟ ಆಗಿತ್ತು. ಆ ದಿನಗಳು ನನಗೆ ಬದುಕ್ತೀನಿಲ್ಲೋ ಅನ್ನೋ ಡೌಟ್ ಕೂಡ ನನಗೆ ಅವಾಗಿತ್ತು. ಅಂಥದ್ರಲ್ಲಿ ನನಗೆ ಒಂದು ದೇವ್ರ ದಾರಿ ತೋರಿಸಿರೋದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಕ್ಕೆ. ಚಾನಲ್ ಓಪನ್ ಮಾಡಿ ಆ ವಿಡಿಯೋಗಳನ್ನ ಹಾಕ್ತಾ ಇರಬೇಕಾದ್ರೆ ಬರೋ ಒಂದೊಂದು ಕಮೆಂಟ್ಗಳು ಮತ್ತು ನೀವು ಕೊಡೋ ಲೈಕ್ಸು ಅವೆಲ್ಲ ನನಗೆ ಒಂದು ಮನಸ್ಸಿಗೆ ಖುಷಿ ಕೊಡೋದು, ನೆಮ್ಮದಿ ಅನಿಸೋದು. ಆವಾಗ ನನಗೆ ಏನು ಅನ್ನಿಸ್ತಾ ಇತ್ತು ಅಂತಂದರೆ, ನನಗಿರೋ ಒಂದು ಪ್ರಾಬ್ಲಮ್ಮು, ನನ್ನ ಕಷ್ಟ, ನಾನು ಇವಾಗೇನು ಬದುಕೋದೇ ಇಲ್ಲ ಅನ್ನೋದು ಒಂದು ಭರವಸೆ ಇತ್ತಲ್ಲ, ನಾನು ಮುಗೀತು ನನ್ನ ಕತೆ ಅನ್ನೋಂಥ ಟೈಮ್ ಬಂದಿತ್ತಲ್ಲ, ಅದನ್ನು ಎಲ್ಲವೂ ಕೂಡ ದೂರ ಮಾಡ್ತಾ ಬಂತು ನಿಮ್ಮ ಈ ಕಮೆಂಟು ಮತ್ತು ನಿಮಗೆ ತೋರಿಸಿರುವ ಪ್ರೀತಿಗಳು. ಒಂದೊಂದು ಕಮೆಂಟು ಓದ್ತಾ ಇದ್ದರೆ ನನ್ನ ಮನಸ್ಸಿಗೆ ಹಿಂಗಂದರೆ ಎಲ್ಲರೂ ಕೂತ್ಕೊಂಡು ನನಗೆ ಸಮಾಧಾನ ಹೇಳ್ತಾ ಇದ್ದಾರೆ, ಎಲ್ಲರೂ ನನಗೆ ಎಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತಾ ಇರಲ್ಲ ಅನ್ನೋ ಖುಷಿಯಲ್ಲಿ ನನಗೆ ಬಂದಿರೋ ಕಷ್ಟವನ್ನು ಕೆಲವೊಂದು ಮರ್ತೋಗ್ತಾ ಇದ್ದೆ. ಅದೇ ಹೇಳೋದು, ಜೀವನದಲ್ಲಿ ಈ ರೀತಿ ಒಂದು ಕಷ್ಟಗಳಿದ್ದಾಗ ಜೊತೆಗೆ ಯಾರಾದರೂ ಇರಬೇಕು ಅಂತ, ಆ ಜೊತೆಯಾಗಿ ನೀವು ನಿಂತ್ಕೊಂಡಿದ್ರಿ. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಆದರೆ ನಾವು ಕೊನೆ ಇರೋವರೆಗೂ ಅದಕ್ಕೆ ನಾನು ಚಿರಋಣಿಯಾಗಿ ಇರ್ತೀನಿ ಕೂಡ. ಹಾಗೆ ಮತ್ತು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಆಗಿರಿ ಅಂತ ನಾನು ಕೂಡ ನಿಮ್ಮ ಹತ್ರ ಕೇಳ್ಕೊತೀನಿ. ಈ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಅದೇ ಹೇಳಿದ್ನಲ್ಲ, ಎಲ್ಲವೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನೋ ಆಸೆ ಇದೆ. ಆದರೆ ಪೇಮೆಂಟ್ ಬಂದು ಕೈ ಸೇರಿದೆ, ತೊಗೊಂಡು ಬಂದಿದ್ದೀನಿ. ಅದನ್ನು ತೋರಿಸಿ ನಿಮಗೆ ಏನು ಮಾಡ್ತೀನಿ, ಅದು ಎಷ್ಟು ಬಂತು ಅಂತ ಎಲ್ಲವನ್ನು ಹೇಳಬೇಕು. ಆದರೆ ಈಗ ಹೇಳಲ್ಲ, ಮುಂದಿನ ವಿಡಿಯೋದಲ್ಲಿ ಯಾಕೆ ಹೇಳ್ತೀನಿ. ಯಾಕೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತಂದರೆ, ಇವಾಗೇ ಅದು ಸರಿ ಬರಲ್ಲ. ಈ ಕೆಲಸದ ಮಧ್ಯದಲ್ಲಿ ಅದೆಲ್ಲ ಒಂಥರ ಅಡೆತಡೆ ಆದಂಗೆ ಆಗ್ಬಿಡುತ್ತೆ. ನನಗೆ ಕ್ಲಿಯರಾಗಿ ಒಂದು ದಿವಸ ಕೂತ್ಕೊಂಡು ಅದ್ರ ಬಗ್ಗೆನೇ ಮಾತಾಡಬೇಕು. ತುಂಬ ಇದೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ. ಹಾಗಾಗಿ ಈ ಸೆಂಟ್ರಲ್ ಈ ಮಾತುಕತೆ ಬೇಡ ಅಂತ ನನಗನ್ನಿಸ್ತು. ಪೇಮೆಂಟ್ ಬಂದಿದೆ ಫ್ರೆಂಡ್ಸ್. ತುಂಬಾ ಅಂದರೆ ತುಂಬ ಖುಷಿ ಇದೆ. ಎಷ್ಟು ಬಂದಿದೆ, ಎಷ್ಟು ಲಕ್ಷ ಬಂತ, ಎಷ್ಟು ಸಾವಿರ ಬಂತ, ಎಲ್ಲವೂ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವು ಮುಂದಿನ ವಿಡಿಯೋನ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಆ ಪೇಮೆಂಟ್ ಬಂದಿರೋ ಖುಷಿಗೋಸ್ಕರ ನಾನು ಇವತ್ತೊಂದು ಚಿಕ್ಕ ಪಾರ್ಟಿನ ಮನೆಯಲ್ಲಿ ಮಾಡ್ಕೋತಾ ಇದ್ದೀವಿ. ಅದು ಏನಪ್ಪ ಅಂತಂದರೆ, ನನಗೂ ಮತ್ತು ನಿಮಗೂ ಎಲ್ಲರಿಗೂ ಇಷ್ಟವಾಗಿರುವಂಥ ಒಂದು ಪಾನಿಪುರಿ ಪಾರ್ಟಿ. ಯಾಕಂದರೆ ಇನ್ನೂ ಅಷ್ಟು ದೊಡ್ಡ ಪಾರ್ಟಿ ಮಾಡೋಷ್ಟು ಇಲ್ಲ, ಚಿಕ್ಕದಾಗಿ ಫ್ಯಾಮ್ಲಿನೇ ಚಿಕ್ಕದು ಒಂದು ಪಾರ್ಟಿನ ಮಾಡ್ಕೋತಾ ಇದ್ದೀವಿ. ತುಂಬಾ ಖುಷಿ ಇದೆ. ಅದ್ರ ಜೊತೆಗೆ ನನ್ನ ಒಂದು ಸ್ಟಿಚಿಂಗ್ ಕೂಡ ಎಲ್ಲ ರೆಡಿಯಾಗಿದೆ. ಬ್ಲೌಸ್ ಸ್ಟಿಚಿಂಗ್ ಕೂಡ ಎಲ್ಲ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಬಗ್ಗೆ ಸ್ವಲ್ಪ ವಿವರಿಸಿದ್ದೆ. ಆದರೆ ಏನು ಮಾಡೋದು, ಈ ನನ್ನ ಪೇಮೆಂಟ್ ಬಗ್ಗೆ ನಾನು ಮಾತಾಡಲೇಬೇಕಾಗಿತ್ತು. ಹಾಗಾಗಿ ಅದೆಲ್ಲ ಸ್ವಲ್ಪ ಮ್ಯೂಟ್ ಮಾಡಿ ಇಲ್ಲಿ ನಾನು ನಿಮಗೆ ವಾಯ್ಸ್ ಓವರ್ನ ಕೊಟ್ಟು ಹೇಳ್ತಾ ಇದ್ದೀನಿ. ಸ್ಟಿಚಿಂಗ್ ಬಗ್ಗೆ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ, ಬೇಕಂದರೆ ಕಮೆಂಟ್ ಮಾಡಿ ಅಂತ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಮಾನಂದ ಸಿಸ್ಟರ್ ಕಮೆಂಟ್ ಮಾಡಿದರು. ಖಂಡಿತ ತುಂಬ ಕಮೆಂಟ್ ಬಂದರೆ ಅದ್ರ ಬಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಲಿಯೋರು ಆಸಕ್ತಿ ಇದ್ದರೆ ಕಲಿಬೋದು. ಅಥವಾ ನಿಮಗೆ ಇಲ್ಲ ಅಂದರೆ ನಮ್ಮ ಫ್ರೆಂಡು ಒಂದು ಚಾನಲ್ ಕೂಡ ಇದೆ, ಅವ್ರದ್ದು ಫುಲ್ ಸ್ಟಿಚಿಂಗು ಮತ್ತು ಕಟಿಂಗ್ದು ಒಂದು ಟೈಲರಿಂಗ್ ಚಾನಲ್ ಇದೆ. ಅದ್ರ ಬಗ್ಗೆ ಕೂಡ ನೀವು ಅಲ್ಲಿ ಕಲಿಬೋದು. ಅದು ಒಂದು ಬೇಕಂದರೆ ಲಿಂಕ್ ಕೂಡ ನಾನು ಹಾಕಿರ್ತೀನಿ. ನಾನು ಒಂದೆರಡು ಬ್ಲೌಸ್ ರೆಡಿ ಮಾಡಿಕೊಂಡೆ, ಮತ್ತು ಇನ್ನೊಬ್ರದ್ದು ಒಂದು ಬ್ಲೌಸ್ ಇತ್ತು, ಅದು ಕೂಡ ರೆಡಿ ಮಾಡಿಕೊಟ್ಟೆ. ಇವಾಗ 2 ಬ್ಲೌಸ್ ರೆಡಿಯಾಗಿದೆ, ಊರಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಖಂಡಿತ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಯೂಟ್ಯೂಬ್ ಪೇಮೆಂಟ್ ಅಂತ ಹೇಳಿಬಿಟ್ಟು ಅದು ಪೇಮೆಂಟ್ ಬಗ್ಗೆ ನೀವು ಮಾತಾಡಿಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಖಂಡಿತ ನಾನು ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ನನಗೆ ಸ್ವಲ್ಪ ಟೈಮ್ ಬೇಕು. ನಾನು ಅದಕ್ಕೋಸ್ಕರನೇ ಕೂತ್ಕೊಂಡು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರ ಬಗ್ಗೆನೂ ನಾನು ಮಾತಾಡಬೇಕು. ನನಗೆ ಯಾರು ಸಪೋರ್ಟ್ ಮಾಡಿದ್ರು, ನನಗೆ ಇಷ್ಟೆಲ್ಲ ಕಾಳಜಿ ತೋರಿಸಿದ್ರು, ನಾನು ಈ ಹಂತಕ್ಕೆ ಬರೋಕ್ಕೆ ಯಾರು ಕಾರಣ, ಮತ್ತು ಯೂಟ್ಯೂಬ್ ಪೇಮೆಂಟು ನನ್ನ ಕೈಗೆ ಸಿಗೋಕ್ಕೆ ಯಾರು ಕಾರಣ, ಎಷ್ಟು ಸರಳವಾಗಿ ನನ್ನ ಕೈಗೆ ಪೇಮೆಂಟ್ ಬಂತು. 2 ವರ್ಷ ಕಷ್ಟಪಟ್ಟಿದ್ದೀನಿ, ಓಕೆ. ಆದರೆ ಪೇಮೆಂಟು ಡಾಲರ್ ಎಲ್ಲ ಕೌಂಟ್ ಆದಮೇಲೂ ಪೇಮೆಂಟ್ ತೊಗೊಳ್ಳೋದಿದೆ ನೋಡಿ, ಅದು ಇನ್ನೂ ಕಷ್ಟ. ಅದಕ್ಕೆಲ್ಲ ಯಾರು ಸಪೋರ್ಟ್ ಮಾಡಿದ್ರು, ಯಾರಿಂದ ನನ್ನ ಚಾನೆಲ್ನ ಮೋನ ಮಾಡಿಕೊಂಡೆ, ಅವರಿಂದ ನನಗೆ ಎಷ್ಟು ಹೆಲ್ಪ್ ಆಗಿದೆ ಎಲ್ಲವನ್ನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ತಿಳಿಸ್ತೀನಿ. ಯಾಕಂದರೆ ಒಂದು ಮೊದಲನೇ ಯೂಟ್ಯೂಬ್ ಪೇಮೆಂಟ್ ಅಂದರೆ ಸುಮ್ಮನೆ ಅಲ್ಲ, ಅಷ್ಟು ಸರಳ ಕೂಡ ಅಲ್ಲ. ಅದು ನಾನು ಹೇಳ್ತೇನಲ್ಲ, ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನನಗೆ ಪೇಮೆಂಟ್ ಬಂದು ಕೈ ಸೇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ಸ್ಟಾರ್ಟಿಂಗ್ ಅದೇ ಹೇಳ್ತೀನಲ್ಲ, ನಾನು ಈ ವಿಡಿಯೋ ಹಾಕಿದಾಗ ನನಗೆ ಆ ಕಮೆಂಟ್ಗಳು ಓದ್ತಾ ಇರಬೇಕಾದ್ರೆ ನನಗೆ ಅವಾಗ ಖುಷಿ ಅನಿಸ್ತಾ ಇತ್ತು. ಪೇಮೆಂಟ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಇವ್ರ ಖುಷಿ ನನ್ನ ಒಂದು ಮನಸ್ಸಿನ ಒಂದು ರೋಗನ ಕಡಿಮೆ ಮಾಡ್ತಾ ಇದೆಯಲ್ಲ, ಕಷ್ಟಗಳನ್ನ ನನಗೆ ಇಲ್ಲ ಅನ್ನಿಸ್ತಾ ಇದೆಯಲ್ಲ, ಅಷ್ಟು ಸಾಕು ಅಂತ ಹೇಳಿಬಿಟ್ಟು ಅವಾಗ ಆ ರೀತಿ ಖುಷಿ ಸಿಗ್ತಾ ಇರೋದ್ರಿಂದ ಪೇಮೆಂಟ್ ಬಗ್ಗೆ ಅಷ್ಟೊಂದು ತಲೆ ಹೋಗಿರಲಿಲ್ಲ. ನನಗೆ ಒಂದು ಖುಷಿಯಾಗಿದ್ದೀನಿ, ನಾನಿರೋ ಪರಿಸ್ಥಿತಿಗೆ ಇಷ್ಟು ಖುಷಿ ಕೊಡ್ತಾ ಇದ್ದಾರೆ, ಸಾಕು, ಇದ್ರ ಮುಂದೆ ಇನ್ನೇನು ಬೇಕು ಅಂತ ಅನಿಸ್ಬಿಟ್ಟಿತ್ತು. ಅದು ಒಂದು ನನಗೆ ತುಂಬಾ ಖುಷಿ ಇದೆ. ಏನಂದರೆ, ನನ್ನ ಕಷ್ಟದ ದಿನಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಾಗ ನೀವು ಕೊಟ್ಟಿರೋ ಸಮಾಧಾನ ಮಾತುಗಳಾಗಲಿ, ಆ ಕಮೆಂಟು, ಆ ಲೈಕು, ನೀವು ಹೇಳ್ತಾ ಇರೋ ಸಮಾಧಾನ ಮಾತೇ ನನಗೆ ತುಂಬಾ ಅಂದರೆ ತುಂಬ ಔಷಧಿ ಆಗಿ ನಿಂತಿತ್ತು. ಅವಾಗ ನಾನು ಹಾಸ್ಪಿಟ್ಲಲ್ಲಿ ತಗೊಳ್ಳೋ ಔಷಧಿಕ್ಕಿಂತ ನಿಮ್ಮ ಮಾತಿನ ಔಷಧಿ ನನಗೆ ತುಂಬಾ ಮುಖ್ಯ
ಆಗಿತ್ತು ಅವಾಗ. ಹಾಗಾಗಿ ಅದರಿಂದ ನಾನು ಸ್ವಲ್ಪ ನನ್ನ ಒಂದು ಕಷ್ಟವನ್ನು ದೂರ ಆಯಿತು. ಹಾಗೆ ಮತ್ತು ಅದರಿಂದ ನಾನು ಹೊರಗಡೆ ಕೂಡ ಬಂದೆ. ತುಂಬಾ ವಿಪರೀತ ಒಂದು ಆಗಿಬಿಟ್ಟಿತ್ತು ಜೀವನ. ಅದು ಹೇಳ್ಕೊಂಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನೋಡಿ, ನಾನು ಯಾವುದರಿಂದ ಏನೇನಾಯಿತು, ಜೀವನ ಎಲ್ಲೆಲ್ಲಿ ಹೆಂಗೆ ಬಂದು ನಿಂತ್ಕೊಂಡಿದೆ ಅಂತ ಎಲ್ಲವೂ ಕೂಡ ಹಿಂದೆ ವಿಡಿಯೋಗಳಿದೆ, ಹೋಗಿ ನೋಡ್ಕೊಂಬನ್ನಿ. ಹಾಗೆ ನೋಡಿದ್ರಲ್ಲ, ಯೂಟ್ಯೂಬ್ ಪೇಮೆಂಟ್ ಬಗ್ಗೆನೇ ಹೇಳ್ತೀನಿ, ಮತ್ತೆ ಬೇಜಾರು ಮಾಡ್ಕೋಬೇಡಿ. ಖಂಡಿತ ನಾನು ಅದ್ರ ಬಗ್ಗೆ ಮಾಡ್ತೀನಿ. ಊರಿಗೆ ಹೋದ್ಮೇಲೆ ವಿಶೇಷವಾಗಿ ಒಂದು ವಿಡಿಯೋನ ಮಾಡ್ಬೇಕಂತಾನೆ ಅಂದ್ಕೊಂಡಿನಿ. ಅಲ್ಲಿಗೆ ಹೋಗಿ ಒಂದು ಪಾರ್ಟಿನ ಮಾಡಿಕೊಂಡು, ಅಂದರೆ ಒಂದು ಚಿಕ್ಕದಾಗಿ ನಿಮ್ಮ ಜೊತೆ ಒಂದು ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ. ಇಲ್ಲಿ ಟೈಮ್ ಇಲ್ಲ, ಹಾಗಾಗಿ ಊರಲ್ಲಿ ಹೋದ್ಮೇಲೆ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಪೇಮೆಂಟ್ ಬಗ್ಗೆ ಮುಂದೆ ಆ ಪೇಮೆಂಟ್ ಏನು ಮಾಡ್ತೀನಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಆ ಪೇಮೆಂಟ್ ಏನು ಮಾಡಬೇಕು ಅಂತ ನೀವೇ ನನಗೆ ಹೇಳಬೇಕು. ಅದ್ರ ಬಗ್ಗೆ ನಿಮಗೆ ನಾನು ವಿಡಿಯೋದಲ್ಲಿ ಕೂಡ ಕೇಳ್ತೀನಿ. ಯಾಕಂದರೆ ನನಗೂ ಒಂದು ಆಸೆ ಇದೆ, ಅದ್ರ ಪ್ರಕಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನಂತ ನೀವು ತಿಳಿಸಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಬನ್ನಿ ಎಲ್ಲರೂ ಇವತ್ತಿನ ಪಾನಿಪುರಿ ಪಾರ್ಟಿನ ಮಾಡೋಣ. ಎಲ್ಲ ರೆಡಿ ಆಯಿತು ನೋಡಿ, ಪಾನಿಪುರಿ ರೆಡಿ ಆಯಿತು. ಎಲ್ಲವನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ವಿ, ಯಾವುದೂ ನಾನು ಹೊರಗಡೆಯಿಂದ ತೊಗೊಂಬರಲಿಲ್ಲ. ಯಾಕಂದರೆ ಹೊರಗಡೆ ಹಿಂಗಿದೆ ಅಂತ ನಿಮಗೆ ಗೊತ್ತೀಗ. ಹಾಗಾಗಿ ನಾವೆಲ್ಲವೂ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ. ಈ ಒಂದು ಸ್ವೀಟ್ ಮಾಡ್ಕೊತೀವಿ ನೋಡಿ, ಸಖತ್ತಾಗಿ ಟೇಸ್ಟ್ ಇರುತ್ತೆ. ಯಾರೂ ಮಿಸ್ ಮಾಡ್ಕೋಬೇಡಿ. ಪಾನಿಪುರಿ ಮಾಡ್ಕೊಂಡಾಗ ಆ ಸ್ವೀಟ್ ಒಂದು ಮಾಡ್ಕೊಂಬಿಡಿ. ಬೆಲ್ಲದ ನೀರು ಅಂದರೆ ಬೆಲ್ಲ ಮತ್ತು ಹುಣಸೆ ಹುಳಿ ಹಾಕಿ ಕುದಿಸ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ. ಒಂದು 10-15 ನಿಮಿಷ ಕುದಿಸ್ಕೊಳ್ರಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮೊನ್ನೆ ಭಾಗ್ಯನಿಗೆ ಏನೂ ತೊಗೊಂಬರಲಿಲ್ಲ, ಪೇಮೆಂಟ್ ತೊಗೊಂಡು ಬಂದಿದ್ದ ಯೂಟ್ಯೂಬ್ ಪೇಮೆಂಟ್ ಅಂತಂದ್ವಲ್ಲ, ಅವತ್ತೇನು ತೊಗೊಂಬರ್ಲಿಕ್ಕಾಗಲಿಲ್ಲ. ಹಾಗಾಗಿ ಸಿದ್ಧಾರ್ಥ್ ಕೂಡ ಮನೇಲಿ ಇರಲಿಲ್ಲ, ಇನ್ನೂ ಹಾಸ್ಟೆಲಿದ್ದ. ಹಾಗಾಗಿ ಅವ್ನು ಬಂದ ಮೇಲೇ ಒಂದು ಇದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ಪ್ಲ್ಯಾನ್ ಇತ್ತು. ಹಾಗಾಗಿ ಹೆಂಗೂ ನಾಳೆ ಊರಿಗೆ ಹೋಗಬೇಕು, ಇವತ್ತೇ ಇದನ್ನು ಮಾಡಿ ಮುಗಿಸ್ಕೊಂಡ್ಬಿಡೋಣ ಅಂತ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರ.